ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ನಮಸ್ಕಾರ. ಎಷ್ಟು ಕ್ಲಾಸ್ ಎಲ್ಲರೂ? ಸೊ ಎಲ್ಲ 8th 9th 10th ಎಷ್ಟು ಜನ ಇದ್ದೀರಾ? ಸ್ಟ್ರೆಂತ್ ಇದೆ ಇಲ್ಲಿ 100. ಸೊ 10ನೇ ಕ್ಲಾಸಲ್ಲಿ ಯಾರಿದ್ದೀರಾ? ಎಲ್ಲ ಹೇಗೆ ಓದ್ತಾ ಇದ್ದೀರಾ? ಯಾಕಂದ್ರೆ 10ನೇ ಕ್ಲಾಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ನೀವು 10ನೇ ಕ್ಲಾಸಲ್ಲಿ ಏನು ಮಾರ್ಕ್ಸ್ ತೆಗಿತೀರಾ ಅದು ನಿಮಗೆ ಜಾಬ್ಗೆ ಮತ್ತು ನೀವು ಕಾಮರ್ಸ್ಗೆ ಹೋಗ್ಬೇಕಾ ಸೈನ್ಸ್ಗೆ ಹೋಗ್ಬೇಕಾ ಎಲ್ಲ ಅದು ಡಿಸೈಡ್ ಮಾಡೋದು 10ನೇ ಕ್ಲಾಸ್ ಮಾರ್ಕ್ಸ್. ಸೊ 10ನೇ ಕ್ಲಾಸಲ್ಲಿ ಚೆನ್ನಾಗಿ ಓದಬೇಕು. ಈ ವರ್ಷ ಭಾಳ ಕಷ್ಟಪಟ್ಟು ಓದಬೇಕು. ಮತ್ತು ನಿಮ್ಮದು ಕ್ವಶನ್ ಪೇಪರ್ಸ್ ಹಳೆ ಕ್ವಶನ್ ಪೇಪರ್ಸ್ ಇದ್ದರೆ ಒಂದು 10 ವರ್ಷದ ಕ್ವಶನ್ ಪೇಪರ್ಸ್ನ ನಿಮ್ಮ ಟೀಚರ್ಸ್ ಹತ್ರ ಹೋಗ್ಬಿಟ್ಟು ಕೇಳಿ, ಅವ್ರ ಹತ್ರ ಇರುತ್ತೆ, ಅದನ್ನ ಇವಾಗಲೇ ಇಸ್ಕೊಳ್ಳಿ. ಬರ್ದು ಪ್ರಾಕ್ಟೀಸ್ ಮಾಡಿ. ಬರೆಯೋದು ಭಾಳ ಇಂಪಾರ್ಟೆಂಟ್, ನೀಟಾಗಿ ಬರೀಬೇಕು. ನೋಡಿ ಇವಾಗ ನಿಮಗೆ ಬುಕ್ಸ್ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಬುಕ್ಸ್ ಇದ್ರೂ ಸಾಲ ಅನಿಸುತ್ತೆ ಇವಾಗ, ಪೇಜಸ್ಸು ಬುಕ್ಸ್ ಅಲ್ವಾ, ತುಂಬ ಬೇಕು. ಸೊ ಭಾಳ ಖುಷಿಯಾಗಿರ್ತಿದ್ದಾರೆ ಬುಕ್ಸ್ ನೋಡಿ. ಹಾಂ, ಸೊ ಚೆನ್ನಾಗಿ ಬರ್ದು ಹಳೆ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇರಬೇಕು. ಮತ್ತು ನಿಮ್ಮ ಟೀಚರ್ಸ್ ಹತ್ರ ಎಲ್ಲ ಹೆಲ್ಪ್ ತೊಗೋಬೇಕು, ಕೇಳಬೇಕು ನೀವು ಹೆಲ್ಪ್. ಯಾಕಂದರೆ ಕಾಂಪಿಟೇಷನ್ ಹೆಂಗಿದೆ ಹೇಳಿ, ಇವಾಗೆಲ್ಲ ನಮಗೆ ನ್ಯೂಸ್ ಪೇಪರಲ್ಲಿ ನೋಡಿದ್ರೆ 99.99 ಎಷ್ಟು ಚೆನ್ನಾಗಿ ತೆಗಿತಾರೆ ಮಕ್ಕಳು ಮಾರ್ಕ್ಸ್ ಎಲ್ಲ. ಸೊ ಅವ್ರಿಗೂ ನಿಮ್ಗೆ ಏನು ಡಿಫ್ರೆನ್ಸು? ಎಲ್ಲರಿಗೂ ಒಂದೇ ತಲೆ, ಒಂದೇ ಎರಡು ಎಲ್ಲ ಸೇಮ್ ಅಲ್ಲ, ಕೈ ಕಾಲು ಎಲ್ಲ. ಮತ್ತು ಅವ್ರಿಗೆ ಯಾಕೆ ಅಷ್ಟು ಮಾರ್ಕ್ಸ್, ನಿಮ್ಗೆ ಯಾಕೆ ಕಮ್ಮಿ? ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮಾರ್ಕ್ಸ್ ಹೆಂಗೆ ಬರುತ್ತೆ ಅಂತ. ಒಬ್ಬೊಬ್ಬರಿಗೆ ಯಾಕೆ ಕಮ್ಮಿ ಮಾರ್ಕ್ಸ್ ಬರುತ್ತೆ? ಓದಲ್ಲ, ಮೊಬೈಲಿಗೆ ಎಲ್ಲ ಡೈಲಿ ಮೊಬೈಲ್ ಯೂಸ್ ಮಾಡ್ತೀರಾ? ಹಾಂ, ಎಲ್ಲ ಸುಳ್ಳು. ಮೊಬೈಲ್ ಇದ್ದರೆ ಇರೋಕ್ಕಾಗಲ್ಲ, ಭಾಳ ಕೆಟ್ಟ ಅಭ್ಯಾಸ ರೀ ಮೊಬೈಲಿಂದ. ಆದಷ್ಟು ಕಣ್ಣಿಗೂ ಪ್ರಾಬ್ಲಮ್ಮು ಮತ್ತು ನಿಮ್ಮ ಮೆದುಳಿಗೂ ಪ್ರಾಬ್ಲಮ್ಮು. ಆದಷ್ಟು ದೂರ ಜಾಸ್ತಿ ಯೂಸ್ ಮಾಡಬೇಡಿ, ಆಯಿತಾ? ಆಮೇಲೆ ಇದು ನ್ಯೂಸ್ ಪೇಪರ್ ಓದ್ತೀರಾ? ನ್ಯೂಸ್ ಪೇಪರ್ ಓದಿ, ಕಥೆ ಬುಕ್ಗಳು ಓದಿ, ಆಯಿತಾ? ಡೈಲಿ ಫಿಲಮ್ ನೋಡ್ತೀರಾ? ನಿಮ್ಮ ಸ್ಕೂಲಲ್ಲಿ ಏನೇನು ಹೋಮ್ವರ್ಕ್ ಕೊಡ್ತಾರೆ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಆಯಿತಾ? ಆಮೇಲೆ ಜನರಲ್ ನಾಲೆಜ್ ಚೆನ್ನಾಗಿ ತಿಳ್ಕೋಬೇಕು. ಮತ್ತು ಇಂಗ್ಲೀಷ್ ಇವಾಗಿಂದಲೇ ಡೈಲಿ ಒಂದು 5 ಇಂಗ್ಲೀಷ್ ವರ್ಡ್ಸನ್ನು ಕಲಿಬೇಕು ನೀವು. ಇವಾಗೆಲ್ಲ ನಿಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲ್ನ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಡೈಲಿ 5 ವರ್ಡ್ಸನ್ನು ಕಲಿಬೇಕು. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ನಿಮಗೆ ಕಾಂಪಿಟೇಷನ್ ತುಂಬ ಇದೆ ಪ್ರಪಂಚದಲ್ಲಿ, ಬೇಜಾರಾಗುತ್ತೆ. ಕಾಂಪಿಟೇಷನ್ ಅಂತಲ್ಲ, ನಿಮ್ಮ ಖುಷಿಗೋಸ್ಕರ ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ಇವಾಗಿಂದಲೇ ನೀವು ತಯಾರಿ ಮಾಡಬೇಕು. ಸೊ ಈ 10th ಆದ್ಮೇಲೆ ಏನು ಮಾಡಬೇಕು ಅಂತ ಇದ್ದೀರಾ? ಯಾರೇ ಡಾಕ್ಟರ್ ಆಗಬೇಕು ಅಂತ ಇದ್ದೀರಾ? 12th ಆದ್ಮೇಲೆ ಪ್ಲಾನಿಂಗ್ ಮಾಡ್ತೀರಾ, ಡಾಕ್ಟರ್ ಆಗಬೇಕು, ಟೀಚರ್ ಆಗಬೇಕು ಅಂತ. ಡಾಕ್ಟರ್ ಒಬ್ಬರೇನಾ? ಡಾಕ್ಟರ್ ಒಬ್ಬರೇ ಸೂಚಿಸುತ್ತದ? ಇಬ್ರು. ಓಕೆ, ಮೆಡಿಕಲ್ ಇಬ್ರು. ಇಂಜಿನಿಯರು? ನಿಮ್ಮ ಮಿತ್ರರೆಲ್ಲ ಏನಾಗಬೇಕು ಅಂತಿದ್ದೀರಾ? ಟೀಚರು, ಪೊಲೀಸು, ಇದು ಆರ್ಮಿ. ಡಿಫ್ರೆಂಟ್ ಆಗಿ ಆಗ್ಬೇಕಂತ ಯಾರಿಗಿದೆಯಾ? ರೈತರು ಯಾರಿಗೆ? ವ್ಯವಸಾಯ ಮಾಡ್ಬೇಕಂತ ಯಾರಿಗೆ ಇಷ್ಟ ಇದೆ? ವ್ಯವಸಾಯ ಯಾಕ್ರಿ? ವ್ಯವಸಾಯ ಹೆಂಗ್ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ, ಎಲ್ಲರೂ ಕೆಲಸಕ್ಕೆ ಹೋಗೋರು 1-2 ಎಕರೆ ಜಮೀನು ತಗೊಂಡ್ಬಿಟ್ಟು, ಲೋನ್ ಎಲ್ಲ ಏನೋ ಒಂದು ಜಮೀನು ತಗೊಂಡು ಸ್ವಲ್ಪ ಅದನ್ನ ಡೆವಲಪ್ ಮಾಡಿಬಿಟ್ಟು ಜಾಬ್ ಬಿಟ್ಬಿಟ್ಟು ನಾನು ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತೀನಿ ಅಂತ ಅವ್ರ ಪ್ಲಾನ್ ಮಾಡ್ತಾ ಇದ್ರೆ, ನೀವೆಲ್ಲ ವ್ಯವಸಾಯ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ವ್ಯವಸಾಯ ಹಂಗೆ ನೀವೆಲ್ಲ ಯಾರು ವ್ಯವಸಾಯ ಮಾಡಿಲ್ಲ ಅಂತ ಹೇಗೆ? ಹೆಣ್ಮಕ್ಳು ಟೀಚರ್ಸ್ ಯಾರು ಆಗ್ತೀರಾ? ಪ್ಲಾನ್ ಮಾಡಿದ್ದೀರಾ ಮುಂದೆ ಏನಾಗಬೇಕು ಅಂತ? ಪ್ಲಾನಿಂಗ್ ಇಲ್ಲ, ಬಂದಾಗ ತಗೊಂಡೋಗೋದು ಜೀವನ. ಪ್ಲಾನ್ ಮಾಡ್ಬೇಕು. ಏನು ಮಾಡಬೇಕು? ಪ್ಲಾನ್, ಆಯ್ತಾ? ಈ 10th ಪ್ಲಾನಿಂಗ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ? 95. ಯಾಕೆ 100? ಮ್ಯಾಥ್ಸಲ್ಲಿ 100 ಬೇಕು. ನೀವು 100 ಅಂತ ಅಂದರೆ 95 ಬರುತ್ತೆ. ನೀವು 60 ಸಾಕು ಅಂತಂದ್ರೆ 30 ಬರುತ್ತೆ. ಸೈನ್ಸಲ್ಲಿ 100. ಯಾಕೆ ಗಂಡು ಹೋಗಲ್ವಾ? ನೋಡಿ ಅವ್ರು ನೋಡಿ ಹೆಂಗೆ ಇರ್ತಾರೆ. ಏನು 0 ಬಂದ ವ್ಯವಸ್ಥೆ ಆಗದೆ. ಸರಿ, ಇನ್ನೇನೋ ಐಡಿಯಾ ಇದೆ? ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡಬೇಕು ಅಂತ ನಿಮ್ದಿರೋ ಐಡಿಯಾ ಇದೆಯಾ? ಸ್ವಂತ ಬಿಸ್ನೆಸ್ ಮಾಡಬೇಕು, ಏನು ಐಡಿಯಾ ಇಲ್ಲ. ಬುದ್ಧಿ ತಿನ್ಬೇಕು, ಆರಾಮಾಗಿರ್ಬೇಕು, ಚೆನ್ನಾಗಿ ಓದ್ಬೇಕಾಯ್ತಾ? ಟೈಮ್ ವೇಸ್ಟ್ ಮಾಡಬೇಡಿ, ಜಾಸ್ತಿ TV ಮೊಬೈಲ್ ನೋಡಬೇಡಿ. ಕೆಟ್ಟ ಅಭ್ಯಾಸಗಳು, ಯಾರೋ ನಿಮ್ಮ ಫ್ರೆಂಡ್ಸು ಸಿಗರೇಟು ಏನಾರು ಇದೆಯಾ? ಸ್ಟಾರ್ಟ್ ಆಗ್ತೈತೆ